ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ಅಪ್ಡೇಟ್ ಕಡೆ ಹೋಗೋದಕ್ಕೂ ಮುಂಚೆ ಗೈಸ್, ನೀವೇನಾದ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ 500 ಸಬ್ಸ್ಕ್ರೈಬರ್ಸ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ ನಂಬರ್ 1, ಸ್ಯಾಮ್ ಕರ್ನಾನ್ ಅವ್ರನ್ನ ಇಂಗ್ಲೆಂಡ್ ಸ್ಕ್ವಾಡ್ ಇಂದ ಡ್ರಾಪ್ ಮಾಡಿದ್ದಾರೆ. ಇಂಡಿಯಾ ಟೂರಿಗೆ ಮತ್ತೆ ಚಾಂಪಿಯನ್ ಟ್ರೋಫಿ ಎರಡರಿಂದನೂ ಕೂಡ ಸ್ಯಾಮ್ ಕರನ್ ನ ಸೆಲೆಕ್ಟ್ ಮಾಡಿಲ್ಲ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್. ಏನು ಮಾಡೋದಕ್ಕಾಗೋದಿಲ್ಲ, ಅದಕ್ಕೆಲ್ಲ ಮೇನ್ ರೀಸನ್ ಅವರು ಫಾರ್ಮ್ 2022 ವರ್ಲ್ಡ್ ಕಪ್ ನ ಬಿಡ್ತು ಅಂತ ಅಂದ್ರೆ ಅವ್ರದ್ದು ಅಲ್ಲಿಂದ ಇಲ್ಲಿವರೆಗೂ ಅಂತ ಏನು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿಲ್ಲ. ಅದಕ್ಕೇನೆ IPL ಅಲ್ಲಿ ಒಂದು ಟೈಮ್ ಅಲ್ಲಿ ಅಂದ್ರೆ 2 ವರ್ಷದ ಹಿಂದೆ 18 ಕೋಟಿಗೆ ಹೋಗಿದ್ದಂತ ಸ್ಯಾಮ್ ಕರನ್ ಅವರು ಈ ಸಲ 2,80,00,000ಗೆನೆ ಒಂದ್ ಸ್ವಲ್ಪ ಕಡಿಮೆ ಫುಲ್ಲು ಕಡಿಮೆ 18 ಕೋಟಿಯಲ್ಲಿ 2 ಕೋಟಿಯಲ್ಲಿ ಅಲ್ಲಿಂದ ಅಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ಅವ್ರ ಫಾರ್ಮ್ ಡಿಪ್ ಆಗೈತೆ. ಹಂಗಿಂದ ಸ್ಕ್ವಾಡ್ ಇಂದನೂ ಕೂಡ ಕೈ ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗೋದಿಲ್ಲ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಅಪ್ಡೇಟ್ ನಂಬರ್ 2, ಚೇತೇಶ್ವರ್ ಪೂಜಾರ ಅವರು ನಮ್ಮ ಇಂಡಿಯಾ ನಡೆದಂತ 3rd ಗಾಬಾ ಟೆಸ್ಟ್ ಮ್ಯಾಚ್ ಬಗ್ಗೆ ಮಾತಾಡಿದ್ದಾರೆ. ಐ ಥಿಂಕ್ ಇಂಡಿಯಾ ವಿಲ್ ಬಿ ಪಾಸಿಟಿವ್ ಮತ್ತೆ ಸಖತ್ ಖುಷಿನ ಪಡ್ತಾ ಇರ್ತಾರೆ. ಏನಕ್ಕಪ್ಪ ಅಂತ ಅಂದ್ರೆ ಡ್ರಾ ಮಾಡ್ಕೊಂಡಿದ್ದು ಇಂಡಿಯಾಗೆ ಸಖತ್ ಖುಷಿನ ತಂದಿರ್ತದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಹೆಂಗೋ ಮ್ಯಾನೇಜ್ ಮಾಡಿ ಡ್ರಾನ ಮಾಡ್ಕೊಂಡ್ರು ಇಂಡಿಯಾ. ಇದು ಇಂಡಿಯಾಗೆ ಒಂದು ಪಾಸಿಟಿವ್ ಸೈನ್ ಅಂತ ಹೇಳಿದ್ದಾರೆ ಗುರು. ಹೌದು, ಇಂಡಿಯಾ ಡ್ರಾ ಮಾಡ್ಕೊಂಡಿದ್ದು ಒಂದು ಪಾಸಿಟಿವ್ ಸೈನ್. ಏನಕ್ಕೆ ಅಂತ ಅಂದ್ರೆ ಇಂಡಿಯಾ ಅಷ್ಟು ಕಳಪೆಯಾಗಿ ಆಡಿದ್ರು ಫಸ್ಟ್ ಇನ್ನಿಂಗ್ಸ್ ನ, ಮತ್ತೆ ಅದನ್ನ ಬಿಡ್ತು ಅಂತ ಅಂದ್ರೆ ಮಳೆನೂ ಕೂಡ ನಮಗೆ ಸಪೋರ್ಟ್ ಕೊಡ್ತು. ಹಂಗಾಗಿ ನಾವು ಅದನ್ನ ಡ್ರಾ ಮಾಡ್ಕೊಂಡ್ವು, ಅಲ್ಲಿ ಮಸ್ತಾಗಿತ್ತು ಅಂತ ಹೇಳ್ಬೋದು. ಅದ್ರ ಬಗ್ಗೆ ಇವ್ರು ಪಾಸಿಟಿವ್ ಸೈನ್ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತ ಅಂದ್ರೆ ಸೋಲೋ ಮ್ಯಾಚ್ ನ ಮ್ಯಾನೇಜ್ ಮಾಡಿ ಡ್ರಾ ಮಾಡ್ಕೊಂಡ್ರಲ್ಲ, ಅದಕ್ಕೆ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ಶ್ರೇಯಸ್ ಅಯ್ಯರ್ ಅವರು IPL ಬಗ್ಗೆ ಮಾತಾಡಿದ್ದಾರೆ ಗುರು. IPL ಅಂತಲ್ಲ, ಅವ್ರದ್ದು ಈ ವರ್ಷದ ಬಗ್ಗೆ ಮಾತಾಡಿದ್ದಾರೆ. ನನಗೆ ಇದು ಸಖತ್ ಅಂದ್ರೆ ಸಖತ್ ಗ್ರೇಟ್ ಇಯರ್. ಏನಕ್ಕಪ್ಪ ಅಂತಂದ್ರೆ 4 ಟ್ರೋಫಿನ ಎತ್ತಿದ್ದೀನಿ ಈ ವರ್ಷ. ಯಾವುದು IPL 2024 ಟ್ರೋಫಿನೇ ಎತ್ತಿದ್ರು, ಮತ್ತೆ ರಣಜಿ ಟ್ರೋಫಿನೇ ಎತ್ತಿದ್ರು. ಈಗ ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ ಸಯ್ಯದ್ ಮುಷ್ತಾಕ್ ಅಲಿ ಐರಾನಿ ಟ್ರೋಫಿ 4 ಟ್ರೋಫಿನ ಆಸ್ ಎ ಕ್ಯಾಪ್ಟನ್ ಆಗಿ ಎತ್ತಿರೋದು ಗುರು. 26,75,00,000 ಏನಕ್ಕೆ ಕೊಟ್ರು ಅಂತ ಮತ್ತೆ ಪ್ರೂವ್ನ ಮಾಡ್ತಾ ಇದ್ದಾರೆ. ಬರೀ ಕ್ಯಾಪ್ಟನ್ ಆಗಿ ಕಪ್ನ ಎತ್ತಿತ್ತು ಅಂತ ಹೇಳಿದ್ರೆ ಈ ರೇಂಜಿಗೆ ವ್ಯಾಲ್ಯೂ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಲಾಸ್ಟ್ ಮ್ಯಾಚು ವಿಜಯ್ ಹಜಾರೆ ಟ್ರೋಫಿಲಿ ಕರ್ನಾಟಕದ ಮೇಲೆ 55 ಬಾಲಿಗೆ 115 ರನ್ ಹೊಡೆದಿರೋದು ಮೊನ್ನೆ ಮ್ಯಾಚ್ ಅಲ್ಲಿ. 10 6 4 4 ಬೆಂಕಿ ಫಾರ್ಮ್ ಅಲ್ಲಿ ಇದ್ದಾರೆ. ಅರೌಂಡ್ 200 ಸೆಕ್ರೆಟ್ ಅಲ್ಲಿ ಆಡ್ತಾ ಇರೋದು. ಅವ್ರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನನಗೆ ಈ ವರ್ಷ ಪಂಜಾಬಿಗೆ ಕಪ್ ಗೆಲ್ಲೋದಿಕ್ಕೆ ಬಯಸ್ತಾ ಇದ್ದೀನಿ, ಗೆಲ್ಲಿಸ್ಕೊಡ್ತೀನಿ ಹೋಪ್ಫುಲಿ ಅಂತ ಮಾಡಿದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಅದನ್ನು ಗೆಲ್ಲಿಸ್ಬಿಡ್ತು ಅಂತ ಅಂದ್ರೆ ಇವ್ರ ಕ್ಯಾಪ್ಟನ್ಸಿ ಕ್ರೇಜ್ ಎಲ್ಲಿಗೋ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಅಷ್ಟೇ. ನೋಡೋಣ ಏನ್ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದರೆ ಪಂಜಾಬ್ಗೆ ಕಪ್ ಗೆಲ್ತೀನಿ ಅಂತ. ಅಪ್ಡೇಟ್ ನಂಬರ್ 4, ನಮ್ಮ ರೋಹಿತ್ ಶರ್ಮಾ ಅವರು ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂದ್ರೆ 4th ಮ್ಯಾಚ್ ನಡೀತಾ ಇರುವಂತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮ್ಯಾಚ್ಗೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಬಾಲ್ ಏನೋ ಬಿದ್ದು ಲೆಫ್ಟ್ ನೀಗೆ ಇಂಜುರಿ ಆಗಿತ್ತು. ಮತ್ತೆ ಬೆಳಗ್ಗೆಯಿಂದ ಸ್ಪೆಕ್ಯುಲೇಷನ್ ಎಲ್ಲ ರೂಮರ್ಸ್ ಎಲ್ಲ ಓಡಾಡ್ತಾ ಇತ್ತು, ಇಂಜುರಿ ಆಗೈತೆ, ಏನಾದ್ರು ಕೂತ್ಕಿತ್ಕೊಂಡ್ಬಿಡ್ತಾರ ರೋಹಿತ್ ಶರ್ಮಾ ಅಂತ. ಅದು ಬ್ಯಾಂಡೇಜ್ ಕೂಡ ಮಾಡಿದ್ದಾರೆ, ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬಟ್ ಈಗ ಅಪ್ಡೇಟ್ ಬಂದಿದೆ, ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ದಾರೆ. ಅದಂತ ಏನು ದೊಡ್ಡ ಇಂಜುರಿ ಏನಲ್ಲ, ಸ್ವಲ್ಪ ಪೇಯ್ನ್ ಆಗಿತ್ತು ಅಷ್ಟೇ ಅಂತ. ಹೋಪ್ಫುಲಿ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀನಿ. ಬ್ಯಾಟ್ ಫಾರ್ಮ್ ಕಂಟಿನ್ಯೂ ಆಗಬಾರ್ದು. ರೋಹಿತ್ ಶರ್ಮಾ ಅವರು ಬ್ಯಾಟಿಂದ ರನ್ ಬಂದ್ರೆ ಮಸ್ತ್ ಇರುತ್ತೆ ಅಂತ ಅನ್ಕೊಂಡಿದೀನಿ. ಹೋಪ್ಫುಲಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಗೈಸ್. ಅಪ್ಡೇಟ್ ನಂಬರ್ 5, ರಿಕಿ ಪಾಂಟಿಂಗ್ ಅವರು ಹ್ಯಾರಿ ಬ್ರೂಕ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಅವರು ಬಿಲೀವ್ ಮಾಡ್ತಾರಂತೆ ಹ್ಯಾರಿ ಬ್ರೂಕ್ ಅವರು ಪ್ರೆಸೆಂಟ್ ಅಂತ ಬಂದ್ರೆ ವರ್ಲ್ಡ್ ಅಲ್ಲೇ ಬೆಸ್ಟ್ ಟೆಸ್ಟ್ ಬ್ಯಾಟ್ಸ್ಮನ್ ಅಂತ ಅವ್ರು ಅಂದ್ಕೊಳ್ತಾ ಇದಾರಂತೆ. ಹೌದು, ಹ್ಯಾರಿ ಬ್ರೂಕ್ ಅವ್ರದ್ದು ಪರ್ಫಾರ್ಮೆನ್ಸ್ ಅದೇ ರೀತಿ ಐತೆ. ಬಾಸ್ ಬಾಲ್ ಅಪ್ರೋಚ್ ಏನ ತಗೊಂಡಿದ್ದಾರೆ ಅದನ್ನ ಅಡಾಪ್ಟ್ ಮಾಡಿ ಏನು ಇನ್ನಿಂಗ್ಸ್ ಆಡ್ತಿರೋದು 186 150 ಎಲ್ಲ ಅದೇ ತರ ಹೊಡಿತಾ ಇರೋದ್ರಿಂದ ಈ ತರ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಬಟ್ ಅರ್ಲಿಯಾಗಿ ಯಾವುದೇ ಕಾರಣಕ್ಕೂ ಜಡ್ಜ್ ಮಾಡಬಾರ್ದು. ಶುಭ್ಮನ್ ಗಿಲ್ ಅವ್ರನ್ನು ಕೂಡ ಇದೇ ತರ ಪ್ರಿನ್ಸ್ ಅಂತ ಅಂದು ಅವ್ರನ್ನು ಫುಲ್ ಸೈಲೆಂಟ್ ಆಗೋಗ್ಬಿಟ್ಟವ್ರೆ. ನೋಡೋಣ ಈ ಸ್ಟೇಟ್ಮೆಂಟಿಗೆ ಎಷ್ಟು ವ್ಯಾಲ್ಯೂನ ಆ್ಯಡ್ ಮಾಡ್ತಾ ಹೋಗ್ತಾರೆ ಅಂತ. ಆಡ್ಲಿ ಚೆನ್ನಾಗಿ, ಹ್ಯಾರಿ ಬ್ರೂಕ್ ಅವ್ರ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ. ಇದಿಷ್ಟು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ ಆಗಿತ್ತು, ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು, ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದ್ರೆ ಡಿಸ್ಲೈಕ್ ಮಾಡಿ. ವಿಡಿಯೋ ಏನಾದ್ರು ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು ಅಂತಂದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ನೀವು ಮಾಡುವಂತ ಒಂದೇ ಒಂದು ಸಬ್ಸ್ಕ್ರೈಬ್ ನನ್ಗೆ ಇನ್ನೂ ಹೆಚ್ಚಿನ ಕ್ರಿಕೆಟ್ ವಿಡಿಯೋಸ್ನ ಮಾಡೋದಕ್ಕೆ ಸ್ಫೂರ್ತಿ ತುಂಬುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.